ಹಾಯ್ ಗಾಯ್ಸ್, ಇಂಗ್ಲೆಂಡ್ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ವಿಲ್ ಜಾಕ್ಸ್ ದ ಸೇವಿಯರ್ ಎಲ್ಲ ಮ್ಯಾಚು ಬಂದ್ಬಿಟ್ಟು ಇಂಗ್ಲೆಂಡ್ ಅವ್ರಿಗೆ ಸೇವ್ ಮಾಡ್ತಾ ಇದ್ದಾರೆ. ಏನು ಗುರು ಇದು? ಇವಾಗ ಅಟ್ಲೀಸ್ಟು ಮಿಡಲ್ ಆರ್ಡರ್ ಕ್ಲಿಕ್ ಆದರೂ, ಬಟ್ ಹಿಂದೆ ಕೆಲವೊಂದು ಗೇಮ್ಸ್ ಅಂತ ಬಂದಾಗ ಸ್ಟಾರ್ಟಿಂಗಲ್ಲಿ ಟಾಪ್ ಆರ್ಡ್ರ್ ಫೇಲು, ಮಿಡಲ್ ಆರ್ಡ್ರ್ ಫೇಲು, ಇವ್ರು ಎಂಡಲ್ಲಿ ಬಂದ್ಬಿಟ್ಟು ಇನ್ನೇನು ಇಂಗ್ಲೆಂಡ್ ಮುಗ್ದೇ ಹೋಯ್ತು, ಸೋಲ್ತಾರೆ ಅನ್ನೋ ಟೈಮಲ್ಲಿ ಬಂದ್ಬಿಟ್ಟು ಗೆಲ್ಲಿಸ್ತಾರೆ ಎಲ್ಲ ಗೇಮ್ಸೂ. ಬೌಲಿಂಗ್ ಅಂತ ಕೊಟ್ಟರೆ ಬರ್ತಾರೆ, 4 ಓವರು ಎಕನಾಮಿಕಲ್ಲಿ ಮಾಡ್ತಾರೆ, 2 ವಿಕೆಟ್ ತೆಕ್ಕೊಡ್ತಾರೆ. ಬ್ಯಾಟಿಂಗ್ ಅಂತ ಬಂದಾಗ ಈ ಥರ ಎಂಡಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಗೆಲ್ಲಿಸ್ತಾರೆ. ಸೂಪರ್ ಆಗಿತ್ತು. ಆ್ಯಂಡ್ ರೆಹಾನ್ ಅಹ್ಮದ್ ಏನು ಗುರು ಇವತ್ತು ಬ್ಯಾಟಿಂಗ್ ಆಡಿದ್ದು, ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು. ಏನರಪ್ಪ ಇಷ್ಟು ದಿವಸ ನನ್ನೇ ಕೂರಿಸಿದ್ರಿ ಅಲ್ವಾ, ಇವಾಗ ನನ್ನ ಇಂಪಾರ್ಟೆನ್ಸ್ ಏನಂತ ಗೊತ್ತಾಗುತ್ತೆ ಅಂತ. ಗ್ಲೆನ್ ಫಿಲಿಪ್ಸಿಗೆ 2ನೇ ಬಾಲೊಂದು ಹೊಡಿತಾರೆ, 6. ಶಾಕ್. ಒಂಥರ ಜಾಕ್ಸ್ ಬಂದ್ಬಿಟ್ಟು ಅಲ್ಲಿ ನಾನ್ ಸ್ಟ್ರೈಕರ್ಸ್ ಎಂಡಿಂದ ನೋಡ್ತಾ ಇರ್ತಾರೆ, ಏನು ಗುರು ಇದು ಅಂತ. ಆ್ಯಂಡ್ ಮಿಚೆಲ್ ಸೆಂಟ್ನರ್ಗೂ ಅಷ್ಟೇ ಒಂದು 2 ಬೌಂಡ್ರಿಯನ್ನು ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ. ಸೂಪರ್ ಆಗಿತ್ತು ಇವತ್ತು. ಇವರಿಬ್ಬರಿಂದ ಇವತ್ತು ಇಂಗ್ಲೆಂಡ್ ಅವ್ರು ಗೆಲ್ತಾರೆ. ಆ್ಯಂಡ್ ಈ ಮ್ಯಾಚ್ ಫುಲ್ ಅನಾಲಿಸಿಸ್ನ ನಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ, ಇನ್ನು ಡೀಟೇಲ್ಡ್ ಆಗಿ. ಸೊ ಎಲ್ಲರೂ ಹೋಗ್ಬಿಟ್ಟು ನಂದು ಲಿಂಕ್ ಕೊಟ್ಟಿರ್ತೀನಿ, ಬಯೋದಲ್ಲೂ ಪಿನ್ ಆಗಿರುತ್ತೆ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿರ್ತೀನಿ. ಸೊ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಅಲ್ಲಿ ಇನ್ನೂ ವೀಡಿಯೋ ತುಂಬ ಡೀಟೇಲ್ಡ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಎಲ್ಲರೂ ಹೋಗ್ಬಿಟ್ಟು ಆ ವಿಡಿಯೋ ನೋಡ್ಕೊ ಬನ್ನಿ. ಥ್ಯಾಂಕ್ ಯು.